ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಸಿಂಪಲ್ ಆದಂಥ ಒಂದು ಹೇರ್ ಸ್ಟೈಲನ್ನು ಹೇಳ್ತಾ ಇದ್ದೇನೆ. ಇದು ನಮ್ಮ ಹೌಸ್ ವೈಫ್ಗಳಿಗೆ ತುಂಬ ಒಂದು ಯೂಸ್ಫುಲ್ ಆದಂಥದ್ದು. ಅಂತ ಹೇಳಿದರೆ ತುಂಬ ಕೆಲಸದಲ್ಲಿರುವಾಗ ಫಂಕ್ಷನಿಗೆ ಹೋಗಬೇಕು, ಅರ್ಜೆಂಟಲ್ಲಿ ಏನು ಸಹ ಹೇರ್ ಸ್ಟೈಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ತುಂಬ ಸಿಂಪಲ್ಲು, ಜಾಸ್ತಿ ನಮಗೆ ಎಂತ ಬೇಡ ಅದಕ್ಕೆಲ್ಲ ಹೇರ್ ಸ್ಟೈಲ್ ಮಾಡಲಿಕ್ಕೆ. ಒಂದು ತುರ್ಬು ಹಾಕ್ಕೊಳ್ಳಿಕ್ಕೆ ಅಷ್ಟೇ. ಫಸ್ಟಿಗೆ ಅಂತೇಳಿದರೆ ನಾವು ಮಾಡ್ಕೊಳ್ಳೋಕ್ಕಿಂತ ಮೊದಲು ಸಿಕ್ಕನ್ನು ಕ್ಲೀನಾಗಿ ಬಿಡಿಸ್ಕೊಳ್ಬೇಕು. ಸಿಕ್ಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಕಲಿಕ್ಕೆ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಮತ್ತು ತುಂಬ ಸಿಂಪಲ್ ಅಂತೇಳಿದರೆ 5 ನಿಮಿಷ ಸಹ ಬೇಡ ನಿಮಗೆ ಇದನ್ನು ಮಾಡ್ಕೊಳ್ಳಿಕ್ಕೆ. ಅಷ್ಟು ಸಿಂಪಲ್ ಆದಂಥ ಒಂದು ಹೇರ್ ಸ್ಟೈಲು. ಅದರಲ್ಲಿ ಕರ್ಲಿ ಹೇರು ಮತ್ತು ಶಾರ್ಟ್ ಆಗಿರ್ತದಲ್ಲ, ಅಂಥವರಿಗೆ ತುಂಬ ಬೇಗ ಇದನ್ನು ಮಾಡ್ಕೊಳ್ಬೋದು. ನೋಡಿ, ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಿಮ್ಗೆ ಈ ಥರ ಒಂದು ಎದುರುಗಡೆ ಈ ಥರ ಒಂದು ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಬೋದು. ಈ ಥರ ಮಾಡಿ 2 ಕ್ಲಿಪ್ ಹಾಕಿದರೆ ಆಯಿತು ಹಿಂದ್ಗಡೆಯಿಂದ. ಬೇಡ ಅಂತೇಳಿದರೆ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತೇನಲ್ಲ ಅದೇ ಥರ ಸಹ ನೀವು ಮಾಡ್ಕೊಳ್ಬೋದು. ನೀಟಾಗಿ ಮಾತ್ರ ಸಿಕ್ಕನ್ನು ಬಿಡಿಸ್ಕೊಳ್ಳಿ ನೀವು. ಒಂದು ವೇಳೆ ನಿಮಗೆ ಇದು ಎಣ್ಣೆ ತಲೆಗೆ ಆಯಿಲ್ ಏನಾದರೂ ಹಾಕಿದ್ದು ತೊಂದರೆ ಇಲ್ಲ, ಕ್ಲೀನಾಗಿ ಮಾಡ್ಕೊಳ್ಬೋದು ಇದರಲ್ಲಿ. ನೋಡಿ, ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಇದು ಜುಟ್ಟು ಹಾಕ್ಕೊಂಡಿದ್ದೇನೆ. ತುಂಬ ಸಪೂರ ಇರುವಂಥ ಒಂದು ರಬ್ಬರ್ ಬ್ಯಾಂಡನ್ನೇ ತೊಗೊಳ್ಳಿ, ದಪ್ಪ ಇರಬಾರ್ದು. ಅದರ ನಂತರ ನೋಡಿ, ಈ ಥರ ಮೇಲ್ಗಡೆ ತೊಗೊಂಡು ಈ ಥರ ಒಂದು ಫೋಲ್ಡ್ ಥರ ಮಾಡಬೇಕಿಲ್ಲಿ. ಇದು ಉಂಟಲ್ಲ, ಈ ರಬ್ಬರ್ ಬ್ಯಾಂಡ್ ಹಾಕಿರ್ತೇವೆ ನೋಡಿ, ಅದಕ್ಕೆ ಮತ್ತು ಈ ಕೂದಲಿಗೆ ಮಿಕ್ಸ್ ಮಾಡಿ ನಾವು ಈ ಕ್ಲಿಪ್ಪನ್ನು ಹಾಕ್ಕೊಳ್ಬೇಕಿಲ್ಲಿ. ದಪ್ಪ ಕೂದಲಿದ್ರೆ ಸ್ವಲ್ಪ ದೊಡ್ಡ ಕ್ಲಿಪ್ಪನ್ನು ಹಾಕ್ಕೊಳ್ಳಿ, ಸ್ವಲ್ಪ ಸಪೂರ ಕೂದಲಿದ್ರೆ ಈ ಥರ ಒಂದು ಸಣ್ಣ ಕ್ಲಿಪ್ ಸಾಕಾಗ್ತದೆ. ನೋಡಿದ್ರಲ್ಲ, ಆ ರಬ್ಬರ್ ಬ್ಯಾಂಡ್ ಬಿಟ್ಟು ನಾವೀಗ ಈ ಥರ ಮೇಲ್ಗಡೆ ಫೋಲ್ಡ್ ಮಾಡ್ತೇವೆ ನೋಡಿ, ಅಲ್ಲಿ ಒಂದು ಟೈಟಾಗಿ ಒಂದು ಈ ಥರ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ನೋಡಿದರೆ ಎಷ್ಟು ಬೇಗ ಅಂತೇಳಿದರೆ 2 ನಿಮಿಷ ಸಾಕು, 5 ನಿಮಿಷ ಸಹ ಅಲ್ಲ, 2 ನಿಮಿಷ ಸಾಕಾಗ್ತದೆ ಇದಕ್ಕೆ. ಟೈಟಾಗಿ ಹಾಕ್ಕೊಳ್ಳಿ ಮಾತ್ರ ಕ್ಲಿಪ್ಪನ್ನು. ಅದರ ನಂತರ ಈ ಕೂದಲು ಉಂಟಲ್ಲ, ಈ ಕೂದಲನ್ನು ನೀವು ಉಳಿದಿರುವಂಥ ಕೂದಲು 2 ಡಿವೈಡ್ ಮಾಡ್ಕೊಳ್ಳಿ. ತುಂಬ ಶಾರ್ಟ್ ಆಗಿರುವಂಥವರಿಗೆ ತುಂಬ ಬೇಗ ಆಗ್ತದೆ ಇದು. ಅದರಲ್ಲೂ ಕರ್ಲಿ ಹೇರ್ ಇದ್ದವರಿಗಂತೂ ಫಾಸ್ಟಾಗಿ ಮಾಡ್ಕೊಳ್ಬೋದು ಇದೆಲ್ಲ. ಮತ್ತು ಇದು ಸಿಲ್ಕ್ ಟೈಪ್ ಇರ್ತದಲ್ಲ, ಅವರು ಸಹ ಮಾಡ್ಕೊಳ್ಬೋದು, ಅದು ಅವ್ರಿಗೆ ಸಹ ತುಂಬ ಚೆಂದ ಕಾಣ್ತದೆ ಇದು. ಇಲ್ಲಿ ನಾನು ಅಂದರೆ ಈ ಥರ ರೋಲ್ ಸಹ ನೀವು ಮಾಡಿ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಜಡೆ ಥರ ಹಾಕಿ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು. ಜಡೆ ಥರ ಸಹ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಅದರಲ್ಲಿ ಸಹ ಒಂದು 2 ಪಾರ್ಟ್ ಮಾಡ್ತೇನೆ ಈಗ. ಆ 2 ಪಾರ್ಟ್ ಮಾಡಿ ಜಡೆ ಹೆಣ್ದಾಗೇ ಹೆಣ್ಕೊಂಡು ಹೋಗ್ತೇನೆ. 3 ಅಲ್ಲ, 2 ಇದರಲ್ಲಿ ನೋಡಿ ಈ ಥರ ಸುತ್ತಕೊಳ್ತಾ ಹೋದರೆ ಆಯಿತು. ನೋಡಿ ಈ ಥರ ನೋಡಿದ್ರಲ್ಲ, ತುಂಬ ನಿಜವಾಗ್ಲೂ ನಾನು ಹೇಳ್ತೀನಿ, ಅಂದರೆ ಇದು ಎಲ್ಲ ನಾವು ಮಾಡ್ಕೊಳ್ಳುವಾಗ ಯಾರಾದರೂ ವಿಡಿಯೋ ತೆಗಿಯೋರು ಇರಬೇಕು, ತುಂಬ ಚೆಂದ ಕಾಣ್ತದೆ ಆಗ. ಅಂದರೆ ಕರೆಕ್ಟಾಗಿ ಹೇರ್ ಸ್ಟೈಲ್ ಹೇಗೆ ಬಂದಿದೆ ಅಲ್ಲಿ ಗೊತ್ತಾಗ್ತದೆ. ಜಾಸ್ತಿ ಏನು ಸಹ ಬೇಡ. ನೋಡಿ, ಮನೆಯಲ್ಲಿ ಆ ಕ್ಲಿಪ್ ಅಂತೂ ಇದ್ದೇ ಇರ್ತದಲ್ವ, ರಬ್ಬರ್ ಬ್ಯಾಂಡ್ ಅಂತೂ ಇದ್ದೇ ಇರ್ತದೆ. ಎಕ್ಸ್ಟ್ರಾ ನಮಗೆ ಬೇಕಂತೇಳಿ ನಾನು ಹೇಳ್ತೇನೆ. ವಿಡಿಯೋ ಫುಲ್ ನೋಡಿ. ಅದು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಒಂದು ರೌಂಡ್ ತನ್ನಿ. ಒಂದು ಸೈಡಲ್ಲಿರುವಂಥ ಕೂದಲು ಹೊರಗಡೆ ತೆಗೆದು ಅಲ್ಲಿ ಒಳಗಡೆಯಿಂದ ಆ ಕೂದಲನ್ನು ಇಲ್ಲಿ ತರಬೇಕು. ಇಲ್ಲಿ ನಾನಿಲ್ಲಿ ಯು ಪಿನ್ನನ್ನು ಹಾಕ್ಕೊಳ್ತೇನೆ. ಯು ಪಿನ್ ಇಲ್ಲ ಅಂದರೆ ಹೇರ್ ಪಿನ್ ಇರ್ತದಲ್ಲ, ಅದನ್ನೇ ನೀವಿಲ್ಲಿ ಹಾಕ್ಕೊಳ್ಬೋದು. ನೋಡಿ, ಯು ಪಿನ್ ಇಲ್ಲಿ ಹಾಕ್ತೇನೆ, ಅಂದರೆ ಟೈಟಾಗಿ ಕೂತ್ಕೊಳ್ತದೆ ಆಗ. ಒಂದು ಸೈಡಲ್ಲಿ ಇಲ್ಲಿಗೆಲ್ಲ ಮಾಡಿ ಆಯ್ತಲ್ಲ, ಈಗ ಇನ್ನೊಂದು ಸೈಡಲ್ಲಿ ಸಹ ಅದೇ ಥರ ಸೇಮ್ ಮಾಡ್ಕೊಳ್ಳಿ. ನೋಡಿ, ಯು ಪಿನ್ ಹಾಕಿ ಆಯ್ತಲ್ಲ. ಈಗ ಇನ್ನೊಂದು ಸೈಡಲ್ಲಿ ಸಹ ಸೇಮ್, ಈ ಒಂದು ಸೈಡಲ್ಲಿ ಹೇಗೆ ಮಾಡಿದ್ರು ನೋಡಿ, ಇನ್ನೊಂದು ಸೈಡಲ್ಲಿ ಸಹ ಅದೇ ಥರ ಮಾಡ್ಕೊಳ್ಳಿ. ಅಥವಾ ನಿಮಗೆ ಬೇಡ ಅಂತ ಹೇಳಿದರೆ ನಾನು ಹೇಳಿದ್ದೆಲ್ಲ ಆವಾಗಲೇ ಜಡೆ ಸಹ ನೀವು ಹಾಕ್ಕೊಳ್ಬೋದು. ಜಡೆ ಹಾಕಿ ರೋಲ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 2 ಎಳೆ ತೊಗೊಂಡು ನೋಡಿ ಈ ಥರ ರೋಲ್ ಥರ ಮಾಡ್ತಾಯಿದ್ದೇನೆ. ತುಂಬ ಈಸಿ, ತುಂಬ ಚೆಂದ ಕಾಣ್ತದೆ, ಮತ್ತು ಒಂಥರ ಟ್ರೆಡಿಷ್ನಲ್ ಲುಕ್ ಬರ್ತದೆ. ಸಾರಿ ಎಲ್ಲ ಉಟ್ಟು ನಾವು ಈ ಥರ ಒಂದು ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡ್ರೆ ಒಂಥರ ಟ್ರೆಡಿಷ್ನಲ್ ಆಗಿಯೇ ಕಾಣ್ತೀರಾ. ಖಂಡಿತ ಟ್ರೈ ಮಾಡಿ. ನೋಡಿ, ನಾನು ಇಲ್ಲಿ ಇನ್ನೊಂದು ಯು ಪಿನ್ನನ್ನು ಹಾಕ್ತಾಯಿದ್ದೇನೆ. ಬೇಕಂತೇಳಿದರೆ ಇನ್ನೂ ಒಂದು 2 ನೀವು ಹಾಕ್ಕೊಳ್ಬೋದು. ಇಲ್ಲಿ ಮಿಡ್ಲಲ್ಲಿ ಸಹ ನಿಮಗೆ ಆ ಥರ ಒಂಥರ ಉಬ್ಬಿದ ಹಾಗೆ ಕಾಣ್ತಾ ಉಂಟಂತೇಳಿದರೆ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅಲ್ಲೊಂದು ಯು ಪಿನ್ನನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ನೋಡಿ, ತುರ್ಬು ರೆಡಿ ಆಯ್ತಲ್ವಾ. ಈಗ ಸಿಂಪಲ್ಲಾಗಿ ನಾವು ತುರ್ಬು ಹಾಕೋದಕ್ಕಿಂತ ಈ ಥರ ಒಂದು ಕ್ಲಿಪ್ಪೆಲ್ಲ ಹಾಕಿ ಒಂದು ತುರ್ಬು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಮನೇಲಿ ಈ ಥರ ರೆಡಿಮೇಡ್ ಏನಾದರೂ ಹೂವು ಇದ್ದರೆ ಅದನ್ನು ಸಹ ನೀವಿಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫಿಕ್ಸ್ ಮಾಡಿ ತೋರಿಸ್ತೇನೆ. ಈ ಥರ ಸೈಡಿಗೆ ಫಿಕ್ಸ್ ಮಾಡಿದರೆ ತುಂಬ ಚೆಂದ ಕಾಣ್ತದೆ. ಖಂಡಿತ ನಿಮಗೇ ಆಶ್ಚರ್ಯ ಆಗ್ಬೋದು. ಇಲ್ಲಿ ನಿಮಗೆ ಸರಿ ಗೊತ್ತಾಗ್ತದೆ ಇಲ್ಲೋ ಗೊತ್ತಿಲ್ಲ. ನಿಮಗೆ ಒಂದು ಸೈಡಿಗೆ ಬೇಡ ಅಂತೇಳಿದರೆ ಮೇಲ್ಗಡೆಯಿಂದ ಸಹ ನೀವು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ಅಂದರೆ ಅದಕ್ಕೆ ಪಿನ್ನದ ಟೈಪ್ ಇರ್ತಲ್ಲ, ಆದರೂ ಸಹ ನಿಮಗೆ ಲೂಸ್ ಅನಿಸಿದರೆ ಅಲ್ಲಿ ಸಹ ಒಂದು ಸ್ವಲ್ಪ ಹೇರ್ ಪಿನ್ನನ್ನು ನೀವು ಇಲ್ಲಿ 1-2 ಹೇರ್ ಪಿನ್ ಹಾಕ್ಕೊಳ್ಬೋದು. ಅದು ಮೇಲ್ಗಡೆ ಹಾಕೋದಕ್ಕಿಂತ ಸೈಡಿಗೆ ಹಾಕಿದ್ರೇ ತುಂಬ ಚೆಂದ ಕಾಣ್ತದೆ.
ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ಹೇರ್ ಸ್ಟೈಲ್ ಅಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ. ಮತ್ತು ನಿಮ್ಗೆ ಏನಾದರೂ ಅರ್ಜೆಂಟಲ್ಲಿ ನಿಮಗೆ ಫಂಕ್ಷನಿಗೆ ಹೋಗ್ಬೇಕಂತೇಳಿದರೆ ಒಮ್ಮೆ ಈ ಥರ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ನೋಡಿ, ಇದಿಲ್ಲ ಅಂತೇಳಿದರೆ ನೀವು ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ರೋಸ್ ಇದ್ದರೆ ಸಹ ಅದನ್ನು ಸಹ ನೀವಿಲ್ಲಿ ಹಾಕ್ಕೊಳ್ಬೋದು ಸುತ್ತಲೂ, ಅಥವಾ ಒಂದು ಸೈಡ್ ಹಾಕಿದ್ರು ಸಹ. ಮಲ್ಲಿಗೆ ಹೂವು ಇದ್ದರೆ ಮಲ್ಲಿಗೆ ಹೂವು ನೋಡಿದ್ರಲ್ಲ. ಮತ್ತು ಇಲ್ಲಿ ಮಿಡ್ಲಲ್ಲಿ ನೋಡಿ ಅದು ಒಂದು ಇದು ಸಿಗ್ತದೆ, ಮುತ್ತಿನ ಥರ. ಅದನ್ನು ಸಹ ನೀವು ಇಲ್ಲಿ ಮಿಡ್ಲಲ್ಲೆಲ್ಲ ಹಾಕ್ಕೊಳ್ಬೋದು. ತುಂಬ ಗ್ರ್ಯಾಂಡಾಗಿ ಕಾಣ್ತದೆ ಮಾತ್ರ ಅದೆಲ್ಲ ಹಾಕಿದರೆ. ಈಗ ಇನ್ನೊಂದು ಹೇರ್ ಸ್ಟೈಲ್ ಸಹ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಹ ತುಂಬ ಸಿಂಪಲ್. ಇದಕ್ಕೆ ಜಾಸ್ತಿ ಎಂತ ಬೇಡ ನಮಗೆಲ್ಲ ಗಿಜಿ ಬಿಜಿ ಎಲ್ಲ. ಖಾಲಿ ಒಂದು 2 ರಬ್ಬರ್ ಬ್ಯಾಂಡು ಮತ್ತು ಒಂದು 2 ಯು ಪಿನ್ ಇದ್ದರೆ ಸಾಕಾಗ್ತದೆ. ಇದು ಸಹ ಅದಕ್ಕಿಂತ ಇದು ತುಂಬ ಚೆಂದ ಕಾಣ್ತದೆ. ನನಗೆ 2 ಸಹ ಇಷ್ಟ ಆಯಿತು. 2ರಲ್ಲಿ ಈಗ ನಾನು ತೋರಿಸ್ತಾ ಇದ್ದೇನಲ್ಲ, ಇದು ನನಗೆ ತುಂಬ ಇಷ್ಟ ಆಗಿದ್ದಂಥ ಒಂದು ಹೇರ್ ಸ್ಟೈಲು. ಅಂದರೆ ಟೈಟಾಗಿ ಕೂತ್ಕೊಳ್ತದೆ, ಸ್ವಲ್ಪ ಸಹ ಕೂದಲು ಹಾಳಾಗೋದಿಲ್ಲ ಇದರಲ್ಲಿ. ಇದು ಸಹ ಮೊದಲಿಗೆ ಮಾಡ್ಕೊಳ್ಳುವಾಗ ಸಿಕ್ಕನ್ನು ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಮಾತ್ರ ಇದು ಫಸ್ಟಿಗೆ ತೋರಿಸೋದ್ರಲ್ಲಿ ಜುಟ್ಟ ಸ್ವಲ್ಪ ನಾನು ಕೆಳಗಡೆ ಹಾಕಿದ್ನಲ್ಲ, ಇದು ಒಂಚೂರು ಮೇಲ್ಗಡೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ರಬ್ಬರ್ ಬ್ಯಾಂಡ್ ಸ್ವಲ್ಪ ಸ್ಮೂತಾಗಿರುವಂಥದ್ದೇ ತೊಗೊಳ್ಳಿ ನೀವು. ಕರ್ಲಿ ಹೇರ್ ಇದ್ದವರಿಗೆ ಒಳ್ಳೆಯದಂತ ಹೇಳ್ತಾರೆ ಒಬ್ಬೊಬ್ಬರು, ಅಂದರೆ ಹೇರ್ ಸ್ಟೈಲ್ ಎಲ್ಲ ಮಾಡಲಿಕ್ಕೆ. ನಮಗೆ ಕರ್ಲಿ ಹೇರ್ ಇದ್ದವರಿಗೆ ನೈಸ್ ಎಲ್ಲ ಹೇರ್ ನೋಡುವಾಗ ಆಸೆ ಆಗ್ತದಲ್ಲ, ಆ ಥರ ಇದ್ದರೆ ತುಂಬ ಒಳ್ಳೆಯದಿತ್ತಂತೇಳಿ. ನೋಡಿ, ಈಗ ಟೈಟಾಗಿ ಹಾಕಿದ್ನಲ್ಲ. ಈಗ ಇನ್ನೊಂದು ರಬ್ಬರ್ ಬ್ಯಾಂಡ್ ಬೇಕಾಗ್ತದೆ. ನೋಡಿ, ಇನ್ನೊಂದು ರಬ್ಬರ್ ಬ್ಯಾಂಡ್ ತೊಗೊಂಡೆ ಅಲ್ಲ. ಇದು ಸಹ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಸಹ ಒಂದು 2 ನಿಮಿಷ ಸಾಕು. ಈಗ ಈ ಕೂದಲನ್ನು ಉಂಟಲ್ಲ, ಸೇಮ್ ಫಸ್ಟಿಗೆ ಮಾಡಿ ನೋಡಿ ಅದೇ ಥರ ಈ ಥರ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟಿಗೆ ನಾನು ಕ್ಲಿಪ್ ಹಾಕಿದೆ, ಇದಕ್ಕೀಗ ಕ್ಲಿಪ್ ಬೇಡ. ನೋಡಿ, ಈ ಥರ ಎರಡೂ ಸೇರಿಸಿ ಇಲ್ಲಿ ಫಸ್ಟಿಗೆ ನಾನು ಒಂದು ಜುಟ್ಟು ಹಾಕಿದ್ದು ನೋಡಿ, ಅದಕ್ಕೆ ಮತ್ತು ಸ್ವಲ್ಪ ಕೂದಲದ ಜೊತೆಲಿ ತೊಗೊಳ್ಳಿ. ಅದಕ್ಕೆ ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೇನೆ. ರಬ್ಬರ್ ಬ್ಯಾಂಡು ಸ್ವಲ್ಪ ಸ್ಮೂತ್ ಆಗಿರುವಂಥದ್ದೇ ತೊಗೊಳ್ಳಿ. ತುಂಬ ಟೈಟಾಗಿರುವಂಥ, ಅಂದರೆ ಅದರಲ್ಲಿ ಕೂದಲು ಕಟ್ಟಾಗ್ತದೆ, ಅದಕ್ಕೋಸ್ಕರನೇ ಹೇಳೋದು. ನೋಡಿ, 2 ಸೇರಿಸಿ ಇಲ್ಲಿ ಇನ್ನೊಂದು ತುರ್ಬಿನ ಥರ ಹಾಕ್ಕೊಳ್ಳಿ. ನೋಡಿ, ಇದು ತುಂಬ ಟೈಟಾಗಿ ನಿಮಗೆ ಬೆಳಿಗ್ಗೆ ಹಾಕಿದರೆ ರಾತ್ರಿ ತನಕ ಏನಾಗೋದಿಲ್ಲ, ಅಷ್ಟು ಟೈಟಾಗಿರ್ತದೆ ಇದು ಹೇರ್ ಸ್ಟೈಲ್. ಇನ್ನೊಮ್ಮೆ ನೀವು ಬಾಚ್ಕೊಳ್ಳಿ. ಅಲ್ಲಿ ಮೇಲ್ಗಡೆ ನೀವು ಇದು ಹೇರ್ ಉಂಟಲ್ಲ, ಕೂದಲನ್ನು ಚೆಂದ ಮಾಡಿ ಬಾಚ್ಕೊಳ್ಳಿ. ಅದರ ನಂತರ ನೋಡಿ, ಈ ಥರ ಕೆಳಗಡೆ ತನ್ನಿ. ಕೆಳಗಡೆ ತಂದು ನಮಗೆ ಎಂಡಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು ಮೆಜರ್ಮೆಂಟ್ ಥರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿಗೆ ಸಾಕು. ಇಲ್ಲಿ ಇನ್ನೊಂದು ರಬ್ಬರ್ ಬ್ಯಾಂಡನ್ನು ನಾನು ಹಾಕ್ತಾಯಿದ್ದೇನೆ. ಈ ರಬ್ಬರ್ ಬ್ಯಾಂಡನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಇದು ಕೂದಲು ತುಂಬ ಕಟ್ಟಾಗ್ತದೆ. ಇನ್ನೊಂದು ಸಿಗ್ತದಲ್ಲ, ಅದು ರಬ್ಬರ್ ಬ್ಯಾಂಡನ್ನು ಯೂಸ್ ಮಾಡಿ. ಇಲ್ಲಾಂತೇಳಿ ತೆಳುವಾಗಿರುವಂಥ, ನಾನೀಗ ಜಡೆಗೆ ಅದಕ್ಕೆ ಕೂದಲಿಗೆ ಹಾಕಿರೋ ಅದೇ ಥರದ ಇನ್ನೊಂದು ಸಿಗ್ತದಲ್ಲ, ಅದನ್ನು ಬೇಕಾದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ಸಾಕಾಯ್ತಲ್ಲ. ಈಗ ಉಳಿದಿರುವಂಥ ಕೂದಲನ್ನು ಅದ್ರ ಒಳಗಡೆ ತೊಗೊಳ್ಳಿ. ನೋಡಿ, ಈ ಥರ ಒಳಗಡೆ ತೊಗೊಂಡು ರಬ್ಬರ್ ಬ್ಯಾಂಡು ಸಹ ಕಾಣಬಾರ್ದು, ಹಾಗೆ ನಾವು ಒಳಗಡೆಯಿಂದ ಫಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಫಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ನೀಟಾಗಿ ಚೆಂದ ಕಾಣ್ತದೆ ಅಂತ ಹೇಳಿದರೆ ನಿಮಗೇನೆ ಆಶ್ಚರ್ಯ ಆಗ್ತದೆ. ಬ್ಯೂಟಿ ಪಾರ್ಲರಿಗೆ ಹೋಗಬೇಕು ಅಗತ್ಯನೇ ಇಲ್ಲ, ಅಥವಾ ಬ್ಯೂಟಿ ಪಾರ್ಲರ್ನವ್ರು ಬೇಕಂತಲೇ ಇಲ್ಲ. ಈ ಥರ ಡಿಸೈನ್ ಆಗಿರುವಂಥದ್ದು ಒಂದು ಉದ್ದ ಕ್ಲಿಪ್ ಎಲ್ಲ ಸಿಗ್ತದೆ ನೋಡಿ, ಅದನ್ನು ನೀವಿಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ ಅದು, ಹಾಗಾಗಿ ನಾನಿಲ್ಲಿ ಪುನಃ ಯು ಪಿನ್ನನ್ನೇ ಹಾಕ್ಕೊಳ್ತಾ ಇದ್ದೇನೆ. ಯು ಪಿನ್ ಹಾಕಿದೋಗೋಸ್ಕರ ಇನ್ನೂ ಸಹ ಟೈಟಾಗಿ ಕೂತ್ಕೊಳ್ತದೆ ಅದು. ನೋಡಿ, ಇದು ರಿಸೆಪ್ಷನಿಗೆ ಸಹ ನಾವು ಈ ಥರ ಒಂದು ಮಾಡ್ಕೊಳ್ಬೋದು, ಅಥವಾ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇರುವಾಗ ಸಹ ಈ ಥರ ಒಂದು ತುರ್ಬನ್ನು ಹಾಕ್ಕೊಂಡು ಹೂ ಮುಡ್ಕೊಂಡು ಸಾರಿ ಉಟ್ಕೊಂಡ್ರೆ ಸೂಪರಾಗಿ ಕಾಣ್ತದೆ. ನೋಡಿ, ಎಷ್ಟು ಚೆಂದ ಕಾಣ್ತದಲ್ಲ. ನಿಮ್ಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಂದರೆ ಸ್ವಲ್ಪ ಇದರ ಥರ ಕಾಣ್ತಾ ಉಂಟು. ನಿಮಗೆ ಮಲ್ಲಿಗೆ ಹೂವು ಬೇಕಂತೇಳಿದ್ರೆ ಅರ್ಧಕ್ಕೆ ಮುಡಿಬೋದು, ಅಥವಾ ಫುಲ್ಲು ಸಹ ಸುತ್ಕೊಳ್ಬೋದು, ಅಥವಾ ಈ ಥರ ಒಂದು ಕ್ಲಿಪ್ ಇದ್ದರೆ ಈ ಥರ ಸೈಡಿಗೆ ಸಹ ಹಾಕ್ಕೊಳ್ಬೋದು. ಇಷ್ಟು ಮಾಡಿದರೆ ಒಂದು ಹೇರ್ ಸ್ಟೈಲು ಆಗ್ತದೆ. ನಾನಿಲ್ಲಿ ರೋಸು ಉಂಟು ನೋಡಿ, ಆ ರೋಸನ್ನು ಸಹ ನೀವು ಇಲ್ಲಿ ಒಂದು 5-6 ರೋಸನ್ನು ಬೇಕಾದರೆ ಸೈಡಿಗೆಲ್ಲ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 2 ರೋಸನ್ನು ಇಲ್ಲಿ ಹಾಕಿ ತೋರಿಸ್ತೇನೆ ನೋಡಿ. ನೋಡಿ, ಈ ಥರ ಒಂದು 2 ರೋಸ್ ಅಥವಾ 4-6 ರೋಸನ್ನು ನೀವು ಹಾಕ್ಕೊಂಡ್ರೆ, ಅಥವಾ ಮೇಲ್ಗಡೆಯಿಂದ ಒಂದು ಮಲ್ಲಿಗೆ ಹೂವಿದ್ದು ಹಾಕ್ಕೊಂಡ್ರೆ ಸಹ ಆಗ್ತದೆ. ಇದಕ್ಕೆ ಸಹ ನೀವು ಮಿಡ್ಲಲ್ಲಿ ತುರುಬಿಗೆ ಆ ಮುತ್ತಿಂದೆಲ್ಲ ಸಿಗ್ತದಲ್ಲ, ಅದನ್ನೆಲ್ಲ ಸಹ ನೀವು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ಅದು ಇನ್ನೂ ಸಹ ಗ್ರ್ಯಾಂಡಾಗಿ ಕಾಣ್ತದೆ. ಹೇಗೆ ಅನ್ನಿಸ್ತು? ನನಗಂತೂ ತುಂಬ ಇಷ್ಟ ಆಯಿತು ಈ ತುರುಬು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಖಂಡಿತ ಒಮ್ಮೆ ಈ ಥರ ಒಂದು ಹೇರ್ ಸ್ಟೈಲೆಲ್ಲ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದಾಗೆ ನೋಡಿ, ಈ ಥರ 2 ಸೈಡಲ್ಲಿ ಸಹ ನೀವು ಈ ಥರ ಕೂದಲೆಲ್ಲ ಬಿಟ್ಕೊಳ್ಬೋದು. ಅಂದರೆ ಹುಡುಗಿಯರಿಗೆಲ್ಲ ಅದು ತುಂಬ ಚೆಂದ ಕಾಣ್ತದೆ ಆ ಥರ ಸ್ಟೈಲೆಲ್ಲ. ಇಲ್ಲ ಅಂತೇಳಿದರೆ ಮಿಡ್ಲಲ್ಲಿ ಒಂದು 2 ಸೈಡಲ್ಲಿ ಸಹ ತೆಗೆದು ಒಂದು ಕ್ಲಿಪ್ ಸಹ ಹಾಕ್ಕೊಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.